ದೇಶಾದ್ಯಂತ ವಕ್ಫ್ ಸುದ್ದಿಯೇ ಹೆಚ್ಚು ಸದ್ದು ಮಾಡ್ತಾ ಇದೆ. ಮೋದಿ ಸರ್ಕಾರ ಮೂರನೇ ಅವಧಿಯಲ್ಲಿ ಮಾಸ್ಟರ್ ಸ್ಟ್ರೋಕ್ ಅನ್ನ ನೀಡಿದೆ. ಬಿಲ್ ಬಗ್ಗೆ ಸುದೀರ್ಘ ಚರ್ಚೆ, ವಾಕ್ಸಮರವೇ ನಡೆದಿದೆ. ಈ ವೇಳೆ ಅಮಿತ್ ಶಾ ಕರ್ನಾಟಕದಲ್ಲಿ ದಂಗಲೆಬ್ಬಿಸಿದಂತಹ ವಕ್ಫ್ ಬೋರ್ಡ್ ಹಂಗಾಮದ ಕತೆಗಳನ್ನೆಲ್ಲ ಬಿಚ್ಚಿಟ್ರು. ಈ ಚರ್ಚೆಯಲ್ಲಿ ಖರ್ಗೆ ಹೆಸರು ಕೂಡ ಕೇಳಿ ಬಂದಿತ್ತು. ಆರೋಪ ಸಾಬೀತಾದ್ರೆ ರಾಜೀನಾಮೆಯನ್ನ ನೀಡೋದಾಗಿಯೂ ಕೂಡ ಪುಷ್ಪಾ ಸ್ಟೈಲಲ್ಲಿ ಗುಡುಗಿದ್ರು ಖರ್ಗೆ. मान्यवर, यहाँ एक सदस्य ने तो कह दिया, एक सदस्य ने कह दिया माइनॉरिटी इस कानून को स्वीकार नहीं करेगी। क्या धमकाना चाहते हो भाई? संसद का कानून है, सबको स्वीकार करना पड़ेगा। स्वीकार नहीं करेंगे मतलब क्या है? कैसे बोल सकते हैं कोई हम कानून को स्वीकार नहीं करेंगे? एक कानून भारत सरकार का है, हर एक पर बंधन करता होगा और इसको स्वीकार करना पड़ेगा। ಹೀಗೆ ಲೋಕಸಭೆಯಲ್ಲಿ ಅಮಿತ್ ಶಾ ಗುಡುಗಿದಾಗ ವಿಪಕ್ಷ ಸದಸ್ಯರೆಲ್ಲ ಗಪ್ಚುಪ್ಪಾಗಿದ್ರು. ಅಷ್ಟು ಹೊತ್ತು ವಕ್ಫ್ ಬಿಲ್ ಬಗ್ಗೆ ಭಾರೀ ಆಕ್ರೋಶದಿಂದ ಟೀಕಿಸುತ್ತಿದ್ದಾಗಲೂ ಅಮಿತ್ ಶಾ ಅವರ ಈ ಗುಡುಗನ್ನ ಕೇಳಿ ಎಲ್ಲರೂ ತಣ್ಣಗಾಗಿದ್ರು. ಬಿಜೆಪಿ ಸದಸ್ಯರೆಲ್ಲ ಮೇಜು ಕುಟ್ಟಿ ಸ್ವಾಗತಿಸಿದ್ರೆ ವಿಪಕ್ಷ ಸದಸ್ಯರೆಲ್ಲ ಗಪ್ಚುಪ್. ಗುರುವಾರ ಲೋಕಸಭೆಯಲ್ಲಿ ನಡೆದ ವಕ್ಫ್ ಬಿಲ್ನ ಚರ್ಚೆ ಅಷ್ಟೊಂದು ರೋಚಕವಾಗಿತ್ತು. माननीय मंत्री जी, प्रश्न है कि माननीय मंत्री जी द्वारा प्रस्तुत संशोधन संख्या 2 को स्वीकृत किया जाए। जो सदस्य इसके पक्ष में हाँ कहें। जो संख्या 2, माननीय मंत्री जी। ವಕ್ಫ್ ಮಸೂದೆ ದೇಶಾದ್ಯಂತ ಸಂಚಲನ ಸೃಷ್ಟಿ ಮಾಡಿದೆ. ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ಮತ್ತು ವಿರೋಧ ಪಕ್ಷಗಳ ನಡುವೆ ಭಾರೀ ಕಿಚ್ಚು ಹೊತ್ಕೊಂಡಿದೆ. ಸಂಸತ್ನಲ್ಲಿ ಬಿಲ್ ಮಂಡನೆಯಾದ ನಂತರ ಭಾರೀ ದೊಡ್ಡ ಕೋಲಾಹಲವೇ ನಡೆಯುತ್ತಿದೆ. ಈ ಸಮಯದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ನೀಡಿದ ಉತ್ತರವಂತೂ ದೇಶಾದ್ಯಂತ ವೈರಲ್ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಂತೂ ಅಮಿತ್ ಶಾ ಅವರನ್ನ ಈ ಕಾಲದ ಸರ್ದಾರ್ ಪಟೇಲ್ ಎಂದೆಲ್ಲ ಬಣ್ಣಿಸಲಾಗ್ತಿದೆ. सदस्य ने कह दिया माइनॉरिटी इस कानून को स्वीकार नहीं करेगी। क्या धमकाना चाहते हो भाई? संसद का कानून है, सबको स्वीकार करना पड़ेगा। ಇನ್ನೂ 3 ಬಾರಿ ಬಿಜೆಪಿಯದ್ದೇ ಸರ್ಕಾರ. ಮೋದಿ ಅವರ ಮೂರನೇ ಅವಧಿಯ ನಿಜವಾದ ಆರಂಭ ಈಗ ಆಗಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಗಿದೆ. ಈ ಹಿಂದೆ ಕಾಶ್ಮೀರದ ವಿಶೇಷ ಸ್ಥಾನಮಾನ ರದ್ದು, ತ್ರಿವಳಿ ತಲಾಖ್ನಂತಹ ಮಹತ್ವದ ಕ್ರಮಗಳನ್ನು ಕೈಗೊಂಡಿದ್ದ ಎನ್ಡಿಎ ಸರ್ಕಾರ ವಕ್ಫ್ ಕಾನೂನು ತರೋ ಮೂಲಕ ಮೂರನೇ ಅವಧಿಯನ್ನು ಅತ್ಯಂತ ಜೋಶ್ನಿಂದ ಈಗ ಶುರು ಮಾಡಿದೆ ಅಂತ ಚರ್ಚಿಸಲಾಗ್ತಿದೆ. इनको मान्यवर ना पिछड़ों की चिंता है, ना मुसलमानों की। ये सालों से जातिवाद और तुष्टीकरण इसके आधार पर काम करते हुए आए हैं और जातिवाद और तुष्टीकरण की राजनीति कर अपने परिवार की पॉलिटिक्स को आगे बढ़ाए हैं। मगर 2014 से मान्यवर जातिवाद, तुष्टीकरण और परिवारवाद को एक साथ नरेंद्र मोदी ने समाप्त कर विकास की राजनीति इस देश में प्रस्तावित। पॉलिटिक्स ऑफ परफॉर्मेंस, परफॉर्म करिए और चुनकर आइए। 3 टर्म मोदी जी को चुना है और 3 टर्म भारतीय जनता पार्टी की सरकार रहने वाली है। मेरी बात ठीक कर। मान्यवर, पारदर्शिता आएगी, इससे क्यों डरना चाहिए किसी को? पारदर्शिता से क्यों? और वक्फ बोर्ड और वक्फ परिषद, इसका कोई ऑर्डर हम ऐसा नहीं लिख रहे हैं कि कोर्ट में नहीं जा सकते। आपने तो कर दिया था कि एक ऑर्डर को कोई कोर्ट में चैलेंज ही नहीं कर सकता। पूरा संविधान वहां समाप्त कर दिया मान्यवर। और मान्यवर, हम तो इसको कहते हैं कि कोई भी चैलेंज कर सकता है कायदे की अदालत में। इस देश में संविधान का राज है। ग्रीवेंसेस जिसका भी हो कोर्ट में जा सकता है। 2013 में जिसकी भूमि हड़पी, इसके ग्रीवेंसेस को भी कोर्ट के फोरम से बाहर करने का पाप एक कांग्रेस पार्टी ने किया। ವೋಟ್ ಬ್ಯಾಂಕ್ ಆಗಿ ವಿಪಕ್ಷಗಳು ಈ ಮಸೂದೆಗೆ ವಿರೋಧ ಮಾಡುತ್ತಿವೆ. ಏಕೆಂದೇ ವಕ್ಫ್ ತಿದ್ದುಪಡಿ ವಿಧೇಯಕಗಳನ್ನು ಪ್ರತಿಪಕ್ಷಗಳು ವಿರೋಧಿಸುತ್ತಿವೆ. ಸುಳ್ಳು ವದಂತಿಗಳನ್ನು ಹಬ್ಬಿಸಿ ಅಲ್ಪಸಂಖ್ಯಾತರನ್ನ ಭಯ ಬೀಳಿಸುತ್ತಿದ್ದಾರೆ ಎಂದು ಹರಿಹಾಯ್ದ್ರು ಅಮಿತ್ ಶಾ.
लाखों करोड़ों रुपए की भूमि मान्यवर और इनकम 126 करोड़ रुपया। रेलवे की जितनी जमीन है, जिसमें हजारों करोड़ लाखों करोड़ का रेलवे का कारोबार चलता है, इतनी भूमि वक्फ के पास है और इनकम 126 करोड़। ವಕ್ಫ್ ಮಸೂದೆ ಮೂಲಕ ಮುಸ್ಲಿಮೇತರ ಸದಸ್ಯರು ಕೂಡ ಹಸ್ತಕ್ಷೇಪ ಮಾಡಬಹುದು ಎಂಬ ಆರೋಪಕ್ಕೆ ಉತ್ತರ ನೀಡಿದ ಗೃಹ ಸಚಿವ ಅಮಿತ್ ಶಾ, ವಕ್ಫ್ ಆಸ್ತಿಯನ್ನ ತಪ್ಪಾಗಿ ಮಾರಾಟ ಮಾಡುವವರ ವಿರುದ್ಧ ಕ್ರಮವನ್ನ ಕೈಗೊಳ್ಳುವುದು ವಕ್ಫ್ ಬೋರ್ಡ್ ಹಾಗೂ ವಕ್ಫ್ ಕೌನ್ಸಿಲ್ ಕೆಲಸವಾಗಿದೆ ಎಂದರು. ಈ ಹಿನ್ನೆಲೆಯಲ್ಲಿ ವಕ್ಫ್ ಕಾನೂನಿನ ಅಡಿ ಯಾರಾದರೂ ದಾನ ಮಾಡಿದ ಆಸ್ತಿಯ ಆಡಳಿತ ಮಾತ್ರ ಮುಸ್ಲಿಮೇತರ ಸದಸ್ಯರು ನೋಡಿಕೊಳ್ಳುತ್ತಾರೆ. ಆದರೆ ಧಾರ್ಮಿಕ ವ್ಯವಹಾರಗಳ ನಿರ್ವಹಣೆಯನ್ನ ಮಾಡುವಲ್ಲಿ ಮುಸ್ಲಿಮೇತರ ಸದಸ್ಯರ ಹಸ್ತಕ್ಷೇಪ ಇರುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ರು. उसको चैरिटी के कानून के हिसाब से वो ट्रस्ट चले, उसकी देखरेख करनी है। ये धार्मिक नहीं है, ये धर्म का काम नहीं है मान्यवर, ये एडमिनिस्ट्रेटिव वर्क है। और इसलिए तो फिर चैरिटी कमिश्नर हिंदू होगा तो वो क्रिश्चियनों के ट्रस्ट का कैसे देखरेख करेगा? चैरिटी कमिश्नर क्रिश्चियन होगा तो जैनियों के और हिंदुओं के ट्रस्ट का कैसे देखरेख करेगा? अब बताओ कि सारे ट्रस्ट के चैरिटी कमिश्नर अलग अलग देश तोड़ दोगे आप लोग, तोड़ दोगे। हमने साहब, मैं अभी भी आपके माध्यम से, इस सदन के माध्यम से देश भर के मुसलमान भाइयों बहनों को कहना चाहता हूं, आपके वक्फ में एक भी नॉन मुस्लिम नहीं आएगा। ये एक्ट में ऐसा कोई प्रावधान नहीं। मगर जो वक्फ बोर्ड है और वक्फ परिषद है, उसका काम क्या है? वक्फ की संपत्तियां मान्यवर बेच खाने वाले लोगों को पकड़कर इसके बाहर निकालने का। ಲೋಕಸಭೆಯಲ್ಲಿ ಕರ್ನಾಟಕದ ವಕ್ಫ್ ಹಗರಣ ಪ್ರಸ್ತಾಪ. ಅಮಿತ್ ಶಾ ಮಾತಿಗೆ ವಿರೋಧ ಪಕ್ಷಗಳು ಗಪ್ಚುಪ್. ಈ ನಡುವೆ ಅಮಿತ್ ಶಾ ಅವರು ಕರ್ನಾಟಕದ ಹಲವು ಪ್ರಕರಣಗಳನ್ನು ಲೋಕಸಭೆಯಲ್ಲಿ ಪ್ರಸ್ತಾಪಿಸಿದ್ರು. 2012ರಲ್ಲಿ ಕರ್ನಾಟಕ ವಕ್ಫ್ ಮಂಡಳಿ ಭೂ ಹಗರಣವನ್ನು ಪ್ರಸ್ತಾಪಿಸಿದ ಅಮಿತ್ ಶಾ, ವಕ್ಫ್ ಬೋರ್ಡ್ಗಳು ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಭೂ ಕಬಳಿಕೆ ಮಾಡುತ್ತಿವೆ, ಅದಕ್ಕೆ ಕಡಿವಾಣ ಹಾಕುವ ಪ್ರಯತ್ನವನ್ನು ನಾವು ಮಾಡುತ್ತಿದ್ದೇವೆ ಎಂದು ಹೇಳಿದರು. कर्नाटक की मणिपट्टी समिति का रिपोर्ट में पढ़ रहा हूं, इसमें मेरा कुछ नहीं है, खड़े मत हो जाना। ये मणिपट्टी समिति का रिपोर्ट है। 29,000 एकड़ भूमि वक्फ की बिजनेस के उपयोग के लिए किराए पर दे दी। मान्यवर, 2001 से 12 के बीच 2 लाख करोड़ की वक्फ की संपत्ति निजी संस्थानों को हस्तांतरित कर दी 100 साल की लीज पर। मान्यवर, बेंगलुरु में उच्च न्यायालय में बीच में पढ़ना पड़ा, 602 एकड़ भूमि को जब्त करने से रोकना पड़ा। विजयपुर कर्नाटक के होनवाड़ गांव की 1500 एकड़ भूमि पर दावा कर उसको विवाद में डाला और 500 करोड़ की संपत्ति जिस भूमि का मूल्य है, वहां 5 स्टार होटल को महीने 12,000 रुपए के किराए से दे दी। ಇನ್ನು ಸಂಸತ್ನಲ್ಲಿ ವಕ್ಫ್ ಬಿಲ್ ಮಂಡನೆ ಆಗ್ತಲೇ ದೇಶಾದ್ಯಂತ ಪರ ವಿರೋಧ ಪ್ರತಿಭಟನೆಗಳು ನಡೆದವು. ವಿಶೇಷವೆಂದರೆ ಹಲವು ಕಡೆಗಳಲ್ಲಿ ಮುಸ್ಲಿಂ ಮಹಿಳೆಯರು, ಕೆಲ ಸಂಘಟನೆಗಳು ಮೋದಿ ಪರ ಘೋಷಣೆ ಕೂಗಿದ್ರು. ಇದೊಂದು ಮುಸ್ಲಿಂ ಪರ, ಮುಸ್ಲಿಂ ಮಹಿಳೆಯರು, ಬಡವರನ್ನು ರಕ್ಷಿಸುವ ಕಾನೂನು ಅಂತ ಶ್ಲಾಘಿಸಿ ಮಾತನಾಡಿದ್ರು. ಹನ್ನೆರಡು ಗಂಟೆ ಚರ್ಚೆ, 288 ಪರವಾದ ಮತ. ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಬಿಲ್ಗೆ ಒಪ್ಪಿಗೆ, ರಾಜ್ಯಸಭೆಯಲ್ಲಿ ಕಾವೇರಿದ ಚರ್ಚೆ. ಕೊನೆಗೂ 1995ರ ವಕ್ಫ್ ಕಾಯ್ದೆ ತಿದ್ದುಪಡಿ ವಿಧೇಯಕಕ್ಕೆ ಆಡಳಿತಾರೂಢ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಲೋಕಸಭೆಯಲ್ಲಿ ಅಂಗೀಕಾರ ಪಡೆದುಕೊಂಡಿತು. ಸುದೀರ್ಘ 12 ಗಂಟೆಗಳ ಕಾಲ ಲೋಕಸಭೆಯಲ್ಲಿ ಬಿಲ್ ಪರ ವಿರೋಧ ಚರ್ಚೆ ನಡೆಯಿತು. ಕೊನೆಗೆ ವಕ್ಫ್ ತಿದ್ದುಪಡಿ ಬಿಲ್ಗೆ 288 ಪರ ಮತ್ತು 232 ವಿರೋಧ ಮತಗಳೊಂದಿಗೆ ಅಂಗೀಕಾರ ದೊರೆಯಿತು.
ತಡರಾತ್ರಿ ತನಕ ಈ ಕುರಿತು ಚರ್ಚೆಗಳು ನಡೆದಿವೆ. ಸುಮಾರು 12 ಗಂಟೆಗಳ ಚರ್ಚೆಯ ಬಳಿಕ ಗುರುವಾರ ಮುಂಜಾನೆ 1:30 ಸುಮಾರಿಗೆ ಲೋಕಸಭೆಯಲ್ಲಿ ಮಸೂದೆಗೆ ಅನುಮೋದನೆ ದೊರೆಯಿತು. ಗುರುವಾರ ಇದೇ ವಿಧೇಯಕ ರಾಜ್ಯಸಭೆಯಲ್ಲಿ ಮಂಡನೆಯಾಗಿದೆ. ಮೇಲ್ಮನೆಯಲ್ಲೂ ಈ ವಿಧೇಯಕದ ಬಗ್ಗೆ ಬಿಸಿ ಬಿಸಿ ಚರ್ಚೆ ನಡೆಯುತ್ತಿದೆ. ಕರ್ನಾಟಕದ ವಕ್ಫ್ ಆಸ್ತಿ ಕಬಳಿಸಿದ್ಯಾರು? ಖರ್ಗೆ ಟಾರ್ಗೆಟ್ ಆಗಿದ್ದೇಕೆ? ಕೆರಳಿದ ಖರ್ಗೆ ಕಮಲಕ್ಕೆ ಡಿಚ್ಚಿ ಪುಷ್ಪ ಸ್ಟೈಲ್ನಲ್ಲಿ ಕೊಟ್ಟಿದ್ದೇಗೆ ವಾರ್ನಿಂಗ್? ಗುರುವಾರ ಲೋಕಸಭೆಯಲ್ಲಿ ನಡೆದ ವಕ್ಫ್ ಬಿಲ್ ಕುರಿತ ಚರ್ಚೆಯಲ್ಲಿ ಕೇಂದ್ರ ಸಚಿವ ಅನುರಾಗ್ ಠಾಕೂರ್ ನೇರವಾಗಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮೇಲೆಯೇ ಆರೋಪ ಮಾಡಿದ್ರು. ಕರ್ನಾಟಕದಲ್ಲಿ ನಡೆದ ವಕ್ಫ್ ಹಗರಣದಲ್ಲಿ ಖರ್ಗೆ ಅವರ ಹೆಸರೇ ಕೇಳಿ ಬರುತ್ತೆ ಅಂತ ಗಂಭೀರ ಆರೋಪ ಮಾಡಿದ್ರು. ये कर्नाटक की सरकार है कांग्रेस की, 450 करोड़ रुपया साल का आप इकट्ठा करते हैं, कहां खर्च करते हैं, कौन जवाब देता है उसका? एक एक रुपए का हिसाब आपको देना चाहिए था. क्या किसी मस्जिद का पैसा आपने लिया? क्या किसी वक्फ बोर्ड का पैसा आपने लिया? लेकिन कर्नाटक में जो घोटाले हुए सर, उसमें इनके राष्ट्रीय अध्यक्ष मल्लिकार्जुन खड़गे जी का नाम भी आता है. जहां पर क्या ಅನುರಾಗ್ ಠಾಕೂರ್ ಅವರ ಈ ಆರೋಪಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ರಾಜ್ಯಸಭೆಯಲ್ಲಿ ಪುಷ್ಪ ಚಿತ್ರದ ಸಂಭಾಷಣೆಯನ್ನ ಉಲ್ಲೇಖಿಸಿ ತಿರುಗೇಟು ನೀಡಿದ್ರು. ರಾಜಕೀಯ ದಾಳಿಗೆ ತಲೆಬಾಗುವುದಿಲ್ಲ. ನೀವು ನನ್ನನ್ನ ಪ್ರೀತಿಸಿದ್ರೆ ನಾನು ನಿಮ್ಮನ್ನ ಪ್ರೀತಿಸುತ್ತೇನೆ. ಬಿಜೆಪಿ ನಾಯಕರು ನನ್ನನ್ನ ಹೆದರಿಸಲು ಬಯಸಿದ್ರೆ ನಾನು ಎಂದಿಗೂ ತಲೆಬಾಗುವುದಿಲ್ಲ ಎಂದು ಗುಡುಗಿದ್ರು ಖರ್ಗೆ. ರಾಜ್ಯಸಭೆಯಲ್ಲಿ ಮಾತನಾಡಿದ ಖರ್ಗೆ ಸಿನಿಮೀಯ ರೀತಿಯಲ್ಲಿ ತಗ್ಗೋದೇ ಇಲ್ಲ ಎಂದು ಹೇಳಿದ್ದು ವಿಶೇಷವಾಗಿತ್ತು. अगर ये बीजेपी के लोग डरा कर मुझे झुकाना चाहते हैं, मैं कभी नहीं झुकूंगा. मैं टूट जाऊंगा लेकिन झुकूंगा नहीं. ये याद रखो, डराने से मैं डरने वाला नहीं हूं. ಆರೋಪ ಸಾಬೀತಾದ್ರೆ ರಾಜೀನಾಮೆ ಖರ್ಗೆ. ಅನುರಾಗ್ ಠಾಕೂರ್ಗೆ ನೇರ ಸವಾಲು ಹಾಕಿದ ಮಲ್ಲಿಕಾರ್ಜುನ್ ಖರ್ಗೆ, ನಾನು ಅಥವಾ ನನ್ನ ಮಕ್ಕಳು ವಕ್ಫ್ನ 1 ಎಕರೆ ಜಮೀನನ್ನ ಒತ್ತುವರಿ ಮಾಡಿದ್ದರೆ ನಾನು ರಾಜೀನಾಮೆ ಸಲ್ಲಿಸುತ್ತೇನೆ. ಜಮೀನು ಒತ್ತುವರಿ ಆಗಿರದಿದ್ರೆ ಅನುರಾಗ್ ಠಾಕೂರ್ ರಾಜೀನಾಮೆ ನೀಡಬೇಕು ಎಂದರು ಖರ್ಗೆ. If it is proved, I will resign. Even if he proves a 1 acre of waqf land is occupied by me or my children, it is my challenge. If such allegations made, some papers leaving on the table and damaging us, I am not going to afraid of these things, sir. माननीय मंत्री जी, I move the amendments. ಹೀಗೆ ದೇಶಾದ್ಯಂತ ವಕ್ಫ್ ಸುದ್ದಿಯೇ ಹೆಚ್ಚು ಸದ್ದು ಮಾಡುತ್ತಿದೆ. ಕೇಂದ್ರ ಸರ್ಕಾರವು ಮಂಡಿಸಿದ ವಕ್ಫ್ ತಿದ್ದುಪಡಿ ಮಸೂದೆಗೆ ಲೋಕಸಭೆ ಅಸ್ತು ಎಂದಿದೆ. ಸುದೀರ್ಘ ಚರ್ಚೆ, ವಾಕ್ಸಮರದ ನಡುವೆ ಮಸೂದೆ ಅಂಗೀಕಾರಗೊಂಡಿದೆ. ಸಂಸತ್ನ ಹೊರಗೂ ವಕ್ಫ್ ಬಗೆಗಿನ ಪರ ವಿರೋಧದ ಚರ್ಚೆ ಜೋರಾಗಿದೆ. ಕೇಂದ್ರದ ಈ ಮಸೂದೆಗೆ ವಿಪಕ್ಷಗಳು ತೀವ್ರ ವಿರೋಧ ವ್ಯಕ್ತಪಡಿಸಿವೆ. ಮುಸ್ಲಿಂ ಸಂಘಟನೆಗಳಲ್ಲಿ ಕೆಲವು ಆಕ್ಷೇಪ ವ್ಯಕ್ತಪಡಿಸಿದ್ರೆ ಇನ್ನು ಕೆಲವು ಬೆಂಬಲ ಸೂಚಿಸಿವೆ. Honorable Speaker, sir, I rise to move the motion for consideration of the Waqf Amendment Bill 2025 and Mussalman Waqf Repeal Bill 2024. ತಿದ್ದುಪಡಿಯಾದ ವಕ್ಫ್ ಕಾಯ್ದೆಯ ಹಿಂದಿನ ಕಾಯ್ದೆಯ ನ್ಯೂನ್ಯತೆಗಳನ್ನು ಸರಿಪಡಿಸುವುದು, ನೋಂದಣಿ ಪ್ರಕ್ರಿಯೆ ಸುಧಾರಿಸುವುದು, ವಕ್ಫ್ ಆಸ್ತಿಗಳ ನಿರ್ವಹಣೆ, ಪಾರದರ್ಶಕತೆ, ವಕ್ಫ್ ದಾಖಲೆಗಳನ್ನು ನಿರ್ವಹಿಸುವಲ್ಲಿ ತಂತ್ರಜ್ಞಾನದ ಪಾತ್ರವನ್ನು ಹೆಚ್ಚಿಸುವುದು, ಬಡವರ ಹಿತಕ್ಕಾಗಿ ಮಹತ್ವದ ಬದಲಾವಣೆ ತರಲಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಆದರೆ ವಿಪಕ್ಷಗಳು ಮಸೂದೆಗೆ ವಿರೋಧ ವ್ಯಕ್ತಪಡಿಸಿವೆ. ಇದು ಅಸಂವಿಧಾನಿಕ, ಮುಸ್ಲಿಮರ ಹಕ್ಕು ಕಸಿಯುವ ಯತ್ನ, ಧಾರ್ಮಿಕ ವಿಚಾರದಲ್ಲಿ ರಾಜಕೀಯ ಮಾಡಲಾಗುತ್ತಿದೆ ಎಂದು ಟೀಕಿಸಿವೆ.
माननीय मंत्री जी, I move the amendments. ನಡುರಾತ್ರಿಯಲ್ಲಿ ಸಂಸತ್ನಲ್ಲಿ ಸೃಷ್ಟಿಯಾಯಿತು ಹಿಸ್ಟರಿ. ಸಂಸತ್ನಲ್ಲಿ ಪಾಸ್ ಆಯಿತು ವಕ್ಫ್ ತಿದ್ದುಪಡಿ ವಿಧೇಯಕ. प्रस्ताव स्वीकृत हुआ और विधेयक यथा संशोधित पारित हुआ. ಅಬ್ಬಬ್ಬ, ದೇಶದ ಇತಿಹಾಸದಲ್ಲೇ ಇಷ್ಟು ದೊಡ್ಡ ವಾಗ್ಯುದ್ಧ ಸಂಸತ್ ಕಲಾಪದಲ್ಲಿ ನಡೆದಿದ್ದನ್ನ ಇತ್ತೀಚೆಗೆ ಯಾರೂ ನೋಡಿರಲಿಲ್ಲ. ಆದರೆ ವಕ್ಫ್ ತಿದ್ದುಪಡಿ ಮಸೂದೆ 2024 ಮಂಡನೆಯಾದ ಕೆಲವೇ ನಿಮಿಷಗಳಲ್ಲಿ ಲೋಕಸಭೆಯಲ್ಲಿ ವಾಗ್ಯುದ್ಧ ನಡೆದುಹೋಯಿತು. ಮರುದಿನ ಗುರುವಾರವೂ ರಾಜ್ಯಸಭೆಯಲ್ಲಿ ಆ ಚರ್ಚೆ ಮುಂದುವರಿಯಿತು. ಬುಧವಾರ ಮಧ್ಯಾಹ್ನ 12 ಗಂಟೆಗೆ ಕಿರಣ್ ರಿಜಿಜು ವಕ್ಫ್ ತಿದ್ದುಪಡಿ ಬಿಲ್ ಮಂಡಿಸಿದ ಮೇಲೆ ಸುದೀರ್ಘ 12 ಗಂಟೆಗಳ ಚರ್ಚೆ ನಡೆಯಿತು. ಮಧ್ಯರಾತ್ರಿ 2 ಗಂಟೆಗೆ ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಬಹುಮತದೊಂದಿಗೆ ಅಂಗೀಕಾರ ಪಡೆದುಕೊಳ್ತು. माननीय मंत्री जी, I move the amendments. प्रश्न है कि माननीय मंत्री जी द्वारा प्रस्तुत संशोधन संख्या 2 को स्वीकृत किया जाए. जो सदस्य इसके पक्ष में हाँ कहें. जो संख्या 2, माननीय मंत्री जी, I move the amendments. ವಕ್ಫ್ ತಿದ್ದುಪಡಿ ಮಸೂದೆ ಮುಸ್ಲಿಂ ಧರ್ಮದ ದತ್ತಿ ಆಸ್ತಿಗಳನ್ನು ಹೇಗೆ ನಿರ್ವಹಿಸಬೇಕು ಎಂಬುದನ್ನು ನಿರ್ಧರಿಸಲಿದೆ. ವಕ್ಫ್ ಆಸ್ತಿ ಉಳಿಸಲು ಇಲ್ಲಿವರೆಗೆ 10,000ಕ್ಕೂ ಹೆಚ್ಚು ಪ್ರಕರಣ ಇತ್ಯರ್ಥಗೊಳಿಸಲು ತೀರ್ಮಾನ ಆಗಿದೆ. ಭಾರತದಲ್ಲಿ 3ನೇ ಅತಿ ಹೆಚ್ಚು ಭೂಮಿ ವಕ್ಫ್ ಬಳಿ ಇದೆ ಅಂತಾರೆ. ಮೊದಲ ಸ್ಥಾನ ರೈಲ್ವೆ, 2ನೇಯದ್ದು ಸೇನೆ ಮತ್ತು 3ನೇಯದ್ದು ವಕ್ಫ್ ಬಳಿ ಇದೆ. ರೈಲ್ವೆ ಮತ್ತು ಸೇನೆಯ ಆಸ್ತಿ ದೇಶಕ್ಕೆ ಸೇರಿದೆ. ಆದರೆ ವಕ್ಫ್ ಆಸ್ತಿ ಮಾತ್ರ ಖಾಸಗಿ ಆಸ್ತಿ ಆಗಿದೆ. ಸದ್ಯ ವಕ್ಫ್ ಬಳಿ 8.72 ಲಕ್ಷ ಆಸ್ತಿಗಳಿವೆ. ಬುಧವಾರ ಲೋಕಸಭೆಯಲ್ಲಿ ಸದ್ದು ಮಾಡಿದ ವಕ್ಫ್ ತಿದ್ದುಪಡಿ ಮಸೂದೆ ಗುರುವಾರ ರಾಜ್ಯಸಭೆಯಲ್ಲಿ ಸದ್ದು ಮಾಡಿದೆ. मंत्री जी अब प्रस्ताव करें कि विधेयक को यथा संशोधित पारित किया जाए. Sir, I move that the bill be passed as amended. ವಕ್ಫ್ ಚರ್ಚೆಯಲ್ಲಿ ಗೌಡರ ಗುಡುಗು, ಮೋದಿ ಸರ್ಕಾರಕ್ಕೆ ಅಭಿನಂದನೆ. ಮಧ್ಯರಾತ್ರಿ 2 ಗಂಟೆಯಲ್ಲಿ ವಕ್ಫ್ ಬಿಲ್ ಪರವಾಗಿ ಲೋಕಸಭೆಯಲ್ಲಿ ಎನ್ಡಿಎ ಸರ್ಕಾರಕ್ಕೆ ಸ್ಪಷ್ಟ ಬಹುಮತ ಸಿಕ್ಕಿದೆ. ಗುರುವಾರ ರಾಜ್ಯಸಭೆಯಲ್ಲಿ ಇದೇ ಬಿಲ್ ಮಂಡನೆಯಾಗಿ ಚರ್ಚೆ ನಡೆಯಿತು. ವಕ್ಫ್ ಕುರಿತಂತೆ ರಾಜ್ಯಸಭೆಯಲ್ಲಿ ನಡೆದ ಸುದೀರ್ಘ ಚರ್ಚೆಯಲ್ಲಿ ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡ ಭಾಗಿಯಾಗಿದ್ದರು. ದೇಣಿಗೆ ನೀಡಿರುವ ಭೂಮಿಯನ್ನ ಒಂದು ಸಮುದಾಯಕ್ಕೆ ನೀಡುವುದು ಎಷ್ಟು ಸರಿ? ಇಂಥ ಸಂಪ್ರದಾಯವನ್ನು ತೊಲಗಿಸಲು ಹೊಸ ಕಾಯ್ದೆ ಅನುಕೂಲ ಎಂದು ಬಣ್ಣಿಸಿದ್ರು. I must congratulate the Prime Minister. Why? The property which has been mentioned, that is about 1.2 lakh crores. It is not the government has given. It is the donors has given. This property, it has been given by the donors. If the donors has given, if that has been misused, if that has been vested interest has tried to swallow, now the present Prime Minister wants to put a seal not to allow this donor's property which is given for a particular purpose to a community that should not be swallowed by rich people or the people who are strong enough in the community to swallow this property. That is the background. That is the background. The Prime Minister has thought over, and the Parliamentary Affairs Minister and the Home Minister has taken sufficient care to protect this property to be used properly for the purpose for which it has been donated by the donors. ಇದರ ಜೊತೆಗೆ ಕರ್ನಾಟಕ ಸರ್ಕಾರ ಹಾಗೂ ಸಿಎಂ ಸಿದ್ದರಾಮಯ್ಯನವರ ಹೆಸರು ಹೇಳದೆ ದೇವೇಗೌಡರು ಟಾಂಗ್ ಕೊಟ್ಟರು. In 2014, the Upavakta has given, Justice Anand has given the report. I don't want to take the name of the Chief Minister or any leaders. Let our friends realize. The report was shelved. It has not seen the light of the day. Why? Today,
they are ruling. ಸುಪ್ರೀಂಗೆ ಹೋಗುತ್ತೆ ತಮಿಳುನಾಡು ಸರ್ಕಾರ. ಲೋಕಸಭೆಯಲ್ಲಿ ಅಂಗೀಕರಿಸಿರುವ ವಕ್ಫ್ ತಿದ್ದುಪಡಿ ಮಸೂದೆಯನ್ನ ವಿರೋಧಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸುವುದಾಗಿ ತಮಿಳುನಾಡು ಡಿಎಂಕೆ ಸರ್ಕಾರ ತಿಳಿಸಿದೆ. ವಕ್ಫ್ ತಿದ್ದುಪಡಿ ಮಸೂದೆಯನ್ನ ಅಂಗೀಕರಿಸುವ ಮೂಲಕ ದೇಶದಲ್ಲಿ ಜನಾಂಗೀಯ ವಿಭಜನೆಯ ನೀತಿಗಳನ್ನು ಅನುಸರಿಸುತ್ತಿರುವ ಕೇಂದ್ರ ಸರ್ಕಾರ ವಕ್ಫ್ ಆಸ್ತಿಗಳನ್ನು ಸೀಮಿತಗೊಳಿಸಲು ಈ ಮಸೂದೆ ತರಲಾಗುತ್ತಿದೆ. ವಕ್ಫ್ ತಿದ್ದುಪಡಿ ಮಸೂದೆಯನ್ನ ಲೋಕಸಭೆಯಲ್ಲಿ ಅಂಗೀಕರಿಸಿರುವುದನ್ನು ವಿರೋಧಿಸಿ ಮುಖ್ಯಮಂತ್ರಿ ಸ್ಟಾಲಿನ್ ಸೇರಿದಂತೆ ಡಿಎಂಕೆ ಶಾಸಕರು ಕಪ್ಪು ಪಟ್ಟಿ ಧರಿಸಿ ವಿಧಾನಸಭೆಯಲ್ಲಿ ಪ್ರತಿಭಟನೆ ನಡೆಸಿದರು. காரல் மார்க்ஸ் அவர்கள் உலக புரட்சிகளுக்கும் இந்த ஒன்றுதான் அவரது நினைவு நாளான கடந்த மார்ச் 14ஆம் நாள் நம்முடைய நிதிநிலை அறிக்கையை இந்த பேரவையில் தாக்கல் செய்தோம். இந்தியாவை பற்றி தமிழில் மொழிபெயர்த்து 1931ஆம் ஆண்டு வெளியிட்டார் தந்தை பெரியார் அவர்கள். அத்தகைய மாமேதை மார்க்ஸ் அவர்கள் உருவச்சிலை தமிழ்நாட்டின் தலைநகரான சென்னை ದೇಶದಲ್ಲಿದೆ 1 ಲಕ್ಷ ಕೋಟಿ ರೂಪಾಯಿ ವಕ್ಫ್ ಆಸ್ತಿ. ಭಾರತದಲ್ಲಿ ಒಟ್ಟು 8.72 ಲಕ್ಷ ವಕ್ಫ್ ಆಸ್ತಿಗಳಿವೆ. 8 ಲಕ್ಷ ಎಕರೆ ವಕ್ಫ್ ಆಸ್ತಿ ವಿಸ್ತೀರ್ಣವಾಗಿದೆ. ಆಸ್ತಿಯ ಅಂದಾಜು ಮೌಲ್ಯ 1 ಲಕ್ಷ ಕೋಟಿ ರೂಪಾಯಿ. ಆಸ್ತಿಯಲ್ಲಿ ಒಟ್ಟು 1,50,569 ಸ್ಮಶಾನಗಳಿವೆ. 1,19,200 ಮಸೀದಿಗಳಿವೆ. 1,13,187 ಅಂಗಡಿ ಮತ್ತು 92,505 ಮನೆಗಳಿವೆ. 1,40,788 ಕೃಷಿ ಭೂಮಿಗಳಿವೆ. ವಕ್ಫ್ ಆಸ್ತಿಯ ವ್ಯಾಪ್ತಿಯಲ್ಲಿ 33,492 ಧಾರ್ಮಿಕ ಸ್ಥಳಗಳಿವೆ. ದೇಶದಲ್ಲಿ 32 ವಕ್ಫ್ ಮಂಡಳಿಗಳಿವೆ. 1995ರಲ್ಲಿ ವಕ್ಫ್ ಕಾಯ್ದೆಗೆ ಮೊದಲ ತಿದ್ದುಪಡಿ ಮಾಡಲಾಯಿತು. 2013ರಲ್ಲಿ ಕಾಯ್ದೆಗೆ ಎರಡನೇ ತಿದ್ದುಪಡಿ ತರಲಾಯಿತು. 2024ರಲ್ಲಿ 2 ಬಾರಿ ತಿದ್ದುಪಡಿ ಮಸೂದೆ ಮಂಡಿಸಲಾಯಿತು. ಈಗ ಹೊಸ ಮಸೂದೆಯಲ್ಲಿ 44 ತಿದ್ದುಪಡಿಗಳಿವೆ. माननीय मंत्री जी, I move the amendments. प्रश्न है कि माननीय मंत्री जी द्वारा प्रस्तुत संशोधन संख्या 2 को स्वीकृत किया जाए। जो सदस्य इसके पक्ष में हाँ कहें। जो संख्या 2, माननीय मंत्री जी, I move the amendments.